ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ಈ ವಿಡಿಯೋಲ್ಲಿ ಬರತಕ್ಕಂಥ ಮಾಹಿತಿ ತಮ್ಗೇನಾದ್ರು ಇಷ್ಟ ಅನಿಸಿದ್ರೆ ಹಾಗೂ ಸತ್ಯಾಂಶ ಇದ್ದರೆ ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಈ ಸಾಕಷ್ಟು ಹಿಂದಿನ ನನ್ನ ವಿಡಿಯೋಲಿ ಜ್ಯೋತಿಷ್ಯದ ವಿಚಾರದ ಬಗ್ಗೆ ಹೇಳಿದೆ. ಅಂದರೆ ಜ್ಯೋತಿಷ್ಯವನ್ನು ಯಾವ ಯಾವ ರೀತಿಯಲ್ಲಿ ಕೇಳಬಹುದು ಅನ್ನತಕ್ಕಂಥ ನನ್ನ ಹಿಂದಿನ ಭಾಗದಲ್ಲಿ ಹೇಳಿದ್ದೆ. ಹಾಗಾಗಿ ಅದರ ಮುಂದಿನ ಭಾಗವನ್ನು ತಮಗೆ ಈ ಒಂದು ವಿಚಾರ ಶುರು ಮಾಡ್ತಾ ಇದ್ದೀನಿ. ಹಾಗೂ ನಿಮಗೆ ಹಸ್ತರೇಖೆ ಈ ರೀತಿಯಲ್ಲಿ ಹೇಳಿದ್ದೆ. ಇನ್ನೊಂದು ಮುಂದಿನ ಭಾಗ ಟ್ಯಾರೋಟೋ ರೀಡಿಂಗ್, ಅಂದರೆ ಈ ಒಂದು ಕಾರ್ಡ್ಸ್ ಅನ್ನೋದು ಹೇಗೆ ಬರುತ್ತೋ ಆ ಕಾರ್ಡ್ ಅನ್ನೋದು ಬರುತ್ತೆ, ಅದನ್ನ ಒಂದು ತೆಗೆದು ಅವರು ಒಂದು ನಮ್ಮ ಭವಿಷ್ಯವನ್ನು ಹೇಳೋತಕ್ಕಂಥ ಮಾಹಿತಿ ಸಾಕಷ್ಟು ಜನರಿಗೆ. ಇದು ಫಾರಿನ್ ಕಂಟ್ರೀಸಲ್ಲಿ ಟ್ಯಾರೋಟೋ ರೀಡಿಂಗ್ ಅನ್ನೋದಿದೆ, ಅದರಲ್ಲಿ ಸಾಕಷ್ಟು ಜನ ಪದ್ಧತಿಗಳು ಇದೆ. ಹಾಗೂ ನೆಕ್ಸ್ಟ್ ಕೆಲವೊಂದು ಇನ್ನೊಂದು ಭಾಗವಾದ ಅಂದರೆ ಇನ್ನೊಂದು ಪದ್ಧತಿ ಏನಪ್ಪ ಅಂದರೆ ತಮಗೆಲ್ಲ ಗೊತ್ತಿರ್ಬೋದು, ಕುಂಡಲಿಯ ವಿಚಾರ. ಅಂದರೆ ನಮ್ಮ ಚಕ್ರಗಳನ್ನು ಆಕ್ಟಿವೇಶನ್ ಹೇಗೆ ಮಾಡ್ಬೋದು, ಅಂದರೆ ನಮಗೆ ಏನೋ ಒಂದು ಕಾಯಿಲೆ ಇದೆಯಪ್ಪ, ಒಬ್ಬ ಮನುಷ್ಯ ಅವರ ಮುಂದೆ ಹೋಗಿ ನಿಂತ್ಕೊಳ್ಳೋ ಅಂಥದ್ದು, ಅಂದರೆ ಅದಕ್ಕೆ ಸಂಬಂಧಪಟ್ಟದಂಥ ಮಿಷಿನ್ಗಳನ್ನು ಸಾಕಷ್ಟು ಇದೆ. ಅಂದರೆ ತಮಗೆಲ್ಲ ಗೊತ್ತಿರ್ಬೋದು, ಹೇಗೆ ಒಂದು ಬೋರ್ವೆಲ್ ಅಂದರೆ ಏನೋ ಒಂದು ನೀರನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಗೆ ನಾವು ಕಂಡುಹಿಡಿತೀವೋ ಅದೇ ರೀತಿಯಲ್ಲಿ ಒಂದು ಕಡ್ಡಿಯ ರೀತಿಯಲ್ಲಿ, ಅಂದರೆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಈ ಥರ ಮಿಷಿನ್ ಇರುತ್ತೆ. ತಮಗೆ ನಾವೇನಾದರೂ ಆ ಒಂದು ಮಿಷಿನ್ ಹತ್ರ ನಾವು ಆ ವ್ಯಕ್ತಿಗಳ ಹತ್ರ ಕೂತಾಗ ಅವರು ಸಂಬಂಧಪಟ್ಟದಂಥ ಗ್ರಹಗಳ ವಿಚಾರವನ್ನು ಕೇಳ್ತಾರೆ. ಏನು ಅಂದರೆ ನಮ್ಮ ಹೆಸರು, ನಮ್ಮ ಕುಲದೇವ್ರನ್ನೆಲ್ಲ ಕೇಳಿ ಆ ಮ್ಯಾಗ್ನೆಟಿಕ್ ವೇವ್ಸ್ನ ಇಟ್ಕೊಂಡು ಏನು ನಮಗೆ ಯಾವ ಒಂದು ಗ್ರಹ ವೀಕ್ ಆಗಿದೆ, ಅಂದರೆ ನಮ್ಮ ಯಾವ ಗ್ರಹದಿಂದ ನಮಗೆ ಏನು ತೊಂದರೆ ಆಗಿದೆ ಅನ್ನತಕ್ಕಂಥ ಮಾಹಿತಿನ ಆ ವಿಚಾರದಲ್ಲಿ ತಿಳಿಸ್ಕೊಡ್ತಾರೆ. ಆಯಿತು. ನೆಕ್ಸ್ಟ್ ಇನ್ನೊಂದು ಭಾಗ ಒಂದು ತಮಗೆಲ್ಲ ಹೇಳಿದೆ, ಒಂದು ಕುಂಡಲಿಯ ವಿಚಾರ ಹೇಳಿದೆ. ಅಂದರೆ 7 ಚಕ್ರಗಳನ್ನ ಹೇಗೆ ಆಕ್ಟಿವೇಶನ್ ಮಾಡೋದನ್ನು ತಿಳಿಸ್ಕೊಡ್ತಾರೆ ಅಂತ ಹೇಳಿದೆ. ಹಾಗೆ ಈ ಮುಂದಿನ ಭಾಗದಲ್ಲಿ ತಮಗೆ ತಿಳಿದಿರ್ಬೋದು, ಕಣ್ಣು ಅಂದರೆ ಮಾಟ ಮಂತ್ರದ ವಿದ್ಯೆಗಳಲ್ಲೂ ಕೂಡ, ಅಂದರೆ ಮಂತ್ರ ಅಂತ ಅಂದಿದ ತಕ್ಷಣ ಎಷ್ಟೊಂದು ಜನರಿಗೆ ನಾನಾ ರೀತಿಯ ವಿದ್ಯೆಗಳು ಬರುತ್ತೆ. ಏನಪ್ಪ ಅದರಲ್ಲಿ ಅಂದರೆ ಕಪ್ಪು ಹಾಕೋದು ಅನ್ನತಕ್ಕಂಥ ವಿಚಾರ. ಅಂದರೆ ವಿಳೆದೆಲೆ ಮೇಲೆ ಕಪ್ಪು ಹಾಕಿ ನೋಡೋರು ಇದ್ದಾರೆ, ಹಾಗೂ ಒಂದು ಡಬ್ಬಿಯಲ್ಲಿ ಕಪ್ಪು ಹಾಕಿ ನೋಡುವಂತಕ್ಕಂಥ ವಿಚಾರನೂ ಇದೆ. ಹಾಗೂ ಹೂ ಪ್ರಸಾದ, ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಕೌಡೆಗಳನ್ನು ಹಾಕಿ ಕೂಡ ನೋಡೋದಕ್ಕಂಥ ವಿಚಾರನೂ ಇದೆ. ಅಂದರೆ ಅಷ್ಟಮಂಗಳ ಹೇಗೋ ಹಾಗೆ ಒಂದು ಕೌಡೆಗಳಲ್ಲಿ ಕೂಡ ನಾವು ನಮಗೆ ಏನಾಗಿದೆ ಅನ್ನತಕ್ಕಂಥ ಮಾಹಿತಿನೂ ತಿಳ್ಕೊಬೋದು. ಹಾಗೂ ತಮಗೆಲ್ಲ ತಿಳಿದಿರೋ ಹಾಗೆ ಜ್ಯೋತಿಷ್ಯದಲ್ಲೂ ಇದೆ, ಮಾಟ ಮಂತ್ರದಲ್ಲೂ ಇದೆ, ತಾಂಬೂಲ ಶಾಸ್ತ್ರ. ಅಂದರೆ ತಾಂಬೂಲ ಶಾಸ್ತ್ರ ಅಂದರೆ ಒಂದು ವಿಳೆದೆಲೆಯ ಶಾಸ್ತ್ರ. ಅಂದರೆ ವಿಳೆದೆಲೆಯ ಮೇಲೆ ಒಂದು ಯಾವುದೋ ಒಂದು ಪ್ರಶ್ನಾ ಕುಂಡಲಿಯಲ್ಲಿ ನಾವು ವಿಳೆದೆಲೆಗಳನ್ನು ಎತ್ತಿ ಇಡ್ತಾರೆ. ಹಾಗೂ ಅದರ ಸಂಬಂಧಪಟ್ಟದಂತೆ ನಮ್ಮ ಒಂದು ಗುರುಗಳನ್ನು ಸಂಬಂಧಪಟ್ಟದಂತೆ ಹಾಗೂ ನಮ್ಮ ಕುಲದೇವರನ್ನು ನೆನೆಸಿಕೊಂಡು ಅದರ ಪದ್ಧತಿಯಂತೆ ಒಂದು ಪ್ರಶ್ನೆಯನ್ನು ಹೇಳುವಂಥದ್ದು, ಅದು ಕೂಡ ಶುಭದಾಯಕನೇ. ಅಂದರೆ ಇದೇ ರೀತಿ ಸಾಕಷ್ಟು ಪದ್ಧತಿಗಳಿದೆ. ಅಂದರೆ ಅದೇ ರೀತಿಯಲ್ಲಿ ತಮಗೆಲ್ಲ ತಿಳಿದಿರ್ಬೋದು, ಯಾವುದೇ ಒಬ್ಬ ಮನುಷ್ಯ ಅಂದರೆ ನಮ್ಮ ಹಿರಿಯರು ಏನು ಮಾಡ್ತಾ ಇದ್ರಪ್ಪ ಹಿಂದಿನ ಕಾಲದಲ್ಲಿ, ಅಂದರೆ ಅವನಿಗೇನು ಅಂದರೆ ಇದೇನು ಯಾವುದೇ ಒಂದು ಪದ್ಧತಿ ಅನ್ನೋದು ಇರ್ತಾ ಇರಲಿಲ್ಲ. ಯಾವುದೋ ಒಂದು ದೇವ್ರ ಹತ್ರ ಅಂದರೆ ಅವ್ರ ಕುಲದೇವ್ರ ಹತ್ರ ಹೋಗೋರು ಹೂ ಪ್ರಸಾದ ಅಂತ ಕೇಳೋರು. ಆ ಹೂ ಪ್ರಸಾದ ಎಡ ಅಥವಾ ಬಲ ಕೊಟ್ಟಿದೆ ಆದರೆ ಬಲಗಡೆ ಕೊಟ್ಟಿದ್ದ ಆದರೆ ಶುಭದಾಯಕ, ಎಡಗಡೆ ಕೊಟ್ಟಿದ್ದೆ ಆದರೆ ಅಶುಭ ಅಂತ ಕೇಳ್ತಾ ಇದ್ರು. ಹಾಗೂ ದೀಪದಲ್ಲಿ ಶಾಸ್ತ್ರ, ಅಂದರೆ ದೀಪದಲ್ಲಿ ಒಂದು ಶಾಸ್ತ್ರ ಇದೆ. ಆ ದೀಪ ಹಚ್ಚಿ ಹೇಗೆ ರಾಗಿ ಈ ರೀತಿಯಲ್ಲಿ ಧಾನ್ಯಗಳನ್ನು ಇಟ್ಟು ಹೇಗೆ ಶುಭ ಅಶುಭ ಅನ್ನತಕ್ಕಂಥ ವಿಚಾರ ನಮ್ಮ ಹಿರಿಯರು ಕೇಳ್ತಾ ಇದ್ರು. ಹಾಗೂ ಈ ಕಳ್ಳನನ್ನು ಹಿಡಿಯೋದಕ್ಕೆ ನೀರಿನ ಪದ್ಧತಿ, ಅಂದರೆ ನೀರಿನಲ್ಲಿ ಅವರ ಹೆಸರನ್ನು ಬರೆದು ನಮ್ಮ ಕುಲದೇವರನ್ನ ಅಂದರೆ ಯಾವ ವ್ಯಕ್ತಿಗೆ ಏನಾದ್ರೆ ಯಾರು ನಮ್ಮ ಮನೇಲಿ ಏನೋ ಕಳ್ತನ ಆಗಿದೆ, ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ನಮ್ಗೊಂದು ಅನಿಸಿಕೆ ಇದೆ, ಅಂದ್ರೆ ಈ ವ್ಯಕ್ತಿನೇ ಎತ್ತಿಕೊಂಡಿರೋದು ಅಂತ. ಆವಾಗ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಅವನ ಹೆಸರಿಗೆ ಸಂಬಂಧಪಟ್ಟದಂತೆ ಅವನ ಹೆಸರನ್ನ ಬರೆದು ಅದಕ್ಕೆ ಹಾಕಿ ಇವನೇ ಕಳ್ಳತನ ಮಾಡಿರುವಂಥದ್ದು ಅಥವಾ ಮಾಟ ಮಂತ್ರ ಹೀಗೆ ಮಾಡಿಸುವಂಥದ್ದು ಅಂತ ವಿಚಾರನ ಅವರು ತಿಳ್ಕೊಂತ ಇದ್ರು. ನಂತರದ ಮೇಲೆ ಹೀಗೆ ಸಾಕಷ್ಟು ವಿದ್ಯೆಗಳಿದೆ. ಅಂದ್ರೆ ಯಾವ್ದಾದ್ರು ಈ ವಶೀಕರಣದ ವಿದ್ಯೆ ಅಂದ್ರೆ
ತಮ್ಗೆಲ್ಲ ಅದಕ್ಕೆ ತಿಳಿದಿರೋ ಹಾಗೆ ವಶೀಕರಣ ಅಂದಿದ ತಕ್ಷಣ ಎಲ್ಲಾರ್ಗು ಬರೋದೇನಪ್ಪಾ ಅಂದ್ರೆ ಒಂದು ಹುಡುಗ ಹುಡುಗಿಗೆ ವಶೀಕರಣ ಅಂತ ಬರುತ್ತೆ. ಆದ್ರೆ ಅದ್ರ ತಪ್ಪು. ವಶೀಕರಣದ ವಿದ್ಯೆ ಅನ್ನೋದಾದ್ರೆ ಇದರಲ್ಲಿ ಸಾಕಷ್ಟು ಭಾಗಗಳಿದೆ. ಅದರಲ್ಲಿ ಗಂಡ ಹೆಂಡತಿ ಅಂದ್ರೆ ಗಂಡ ಹೆಂಡತಿ ಕಿತ್ಲಾಡ್ತಾ ಇರ್ತಾರೆ, ಆ ಗಂಡ ಹೆಂಡತಿ ವಿಚಾರಕ್ಕೂ ಬರುತ್ತೆ. ಒಂದು ಯಾವುದೇ ಒಂದು ಹುಡುಗ ಹುಡುಗಿ ಇಷ್ಟಪಟ್ಟಿರ್ತಾರಪ್ಪ, ಅದಕ್ಕೂ ವಶೀಕರಣದ ವಿದ್ಯೆ ಅಂತ ಬರುತ್ತೆ. ಹಾಗೂ ವ್ಯಾಪಾರ ಅಭಿವೃದ್ಧಿ ಅಂದ್ರೆ ನನಗೆ ವ್ಯಾಪಾರ ಆಗ್ತಾ ಇಲ್ಲ, ಅದಕ್ಕೂ ಕೂಡ ಅಭಿವೃದ್ಧಿ ಸ್ಥಾನಕ್ಕೂ ಕೂಡ ವಶೀಕರಣ ಅಂತಾನೆ ಬರುತ್ತೆ. ಯಾವುದೇ ಒಂದು ವಿಚಾರ ಬಂದಾಗನು ಅಂದ್ರೆ ತಮ್ಗೆಲ್ಲ ಇನ್ನೊಂದು ವಿಚಾರ ಇದೆ ಇದರಲ್ಲಿ. ವಶೀಕರಣ ಅಂದ್ರೆ ಒಂದು ಏನೇ ಒಬ್ಬ ವ್ಯಕ್ತಿನ ನಾವು ಧ್ಯಾನದ ಮುಖೇನ ಅಂದ್ರೆ ಯಾವ ವ್ಯಕ್ತಿಯು ಧ್ಯಾನದಲ್ಲಿ ಅವನು ಯಾವುದೇ ಒಬ್ಬ ವ್ಯಕ್ತಿಯನ್ನು ಕೂಡ ವಶೀಕರಣ ಮಾಡ್ಬೋದು ಅನ್ನತಕ್ಕಂಥ ವಿಚಾರ ಇದೆ. ಅಂದ್ರೆ ಅವನ ಒಂದು ಮೈಂಡ್ ಕಂಟ್ರೋಲ್ನೆಸ್ಗೆ ತಗೊಂಬಂದು ಅವನ ಕುಂಡಲಿಯನ್ನ ಆಕ್ಟಿವೇಶನ್ ಮಾಡಿ ರೆಡಿ ಮಾಡ್ಬೋದು. ಅಂದ್ರೆ ಅವನು ಎಷ್ಟೇ ದೂರ ಇದ್ದರೂ ಅಲ್ಲ, ಅವನಿಗೆ ಹತ್ತಿರ ಇದ್ದಂತೆ ಅಂದ್ರೆ ಅವನಿಗೆ ಅಂದಾಜು ಅವನ ವ್ಯಕ್ತಿಯನ್ನು ನೋಡಿರ್ಬೇಕು, ಅಥವಾ ಅವನ ವ್ಯಕ್ತಿಯ ವಿಡಿಯೋ ಆದ್ರೂ ಇರಬೇಕು, ಅವನ ಒಂದು ಬಿಂಬವಾದ್ರೂ ಇರಲೇಬೇಕಾಗತ್ತೆ. ಏನೋ ಅಂದ್ರೆ ಆ ಬಿಂಬವನ್ನು ಹಿಡಿದು ಆ ಜಾಗಕ್ಕೆ ಹೋಗಿ ಅವನು ಆ ಒಂದು ಕಂಟ್ರೋಲ್ನೆಸ್ಗೆ ತಗೋಬರ್ಬೋದು. ಅಂದ್ರೆ ವಶೀಕರಣ ಅಂದ್ರೆ ಏನು ಅಂದ್ರೆ ಆ ವ್ಯಕ್ತಿನ ಅವನಿಗೆ ಕಂಟ್ರೋಲ್ನೆಸ್ ಅಂದ್ರೆ ಪೂರ್ತಿಯಾಗಿ ಅಲ್ಲ, ಅಂದ್ರೆ ಏನು ಅಂದ್ರೆ ಪೂರ್ತಿಯಾಗಿ ಅವನ ಅಡಿಯಾಳ ಆಗಿ ಅಲ್ಲ, ಆದ್ರೆ ಆ ವ್ಯಕ್ತಿಗೆ ಏನೋ ಒಂದು ತೊಂದರೆ ಆಗಿದೆಯಪ್ಪ, ಏನೋ ಹುಷಾರ್ ತಪ್ಪಿದೆ, ಏನೋ ಒಂದಾಗಿದೆ ಅಂದ್ರೆ ಅವರ ಸ್ನೇಹಿತರಿಗೂ ಅವರಿಬ್ರು ಕಿತ್ಲಾಟ ಆಗಿದೆ, ಅವರಿಬ್ರು ಹೊಂದಾವಣಿಕೆ ತರಬೇಕು. ಆ ರೀತಿಯಲ್ಲಿ ಬಂದಾಗ ಒಂದು ಮೆಡಿಟೇಷನ್ ಇಂದನೂ ಕೂಡ ಆ ವಿದ್ಯೆ ಸಂಬಂಧಪಟ್ಟಿದೆ. ಯಕ್ಷಿಣ ವಶ ಅಂತ ಒಂದು ಬರುತ್ತೆ. ಈ ರೀತಿ ನಾನಾ ರೀತಿಯ ಒಂದು ವಿಚಾರ ಬರುತ್ತೆ. ಆದ್ರೆ ಇದೆಲ್ಲ ಇದ್ರೂ ಕೂಡ ಎಷ್ಟೋ ಒಂದು ಜ್ಯೋತಿಷ್ಯದ ವಿದ್ಯೆ ಆಗಿರ್ಬೋದು, ಹಸ್ತರೇಖೆ ಆಗಿರ್ಬೋದು, ಏನೇ ಒಂದು ಆಗಿರ್ಬೋದು, ಆದ್ರೆ ಅದದೇ ಆದ ಸಂಬಂಧಪಟ್ಟಿದಂತೆ ಅಂದ್ರೆ ನಾವ್ ಏನೇ ಒಂದು ಮಾಡಿದ್ರು ಏನೋ ಹೇಗೆ ಒಂದು ಡಾಕ್ಟ್ರು ಎಲ್ಲ ಆಪರೇಷನ್ ಮಾಡಿನೂ ಒಂದು ಹೇಗೆ ಭಗವಂತನಲ್ಲಿ ಅವರು ಒಂದು ಫಲವನ್ನು ಬಿಡ್ತಾರೆ. ಏನಪ್ಪಾ ಎಲ್ಲ ನನ್ನ ಕಡೆಯಿಂದ ಏನ್ ಮಾಡ್ಬೇಕು ನಾನು ಮಾಡಿದ್ದೀನಿ, ಇನ್ ಮಿಕ್ಕಿದೆಲ್ಲ ಅವನ್ ಮೇಲ್ ಬಿಟ್ಟಿದ್ದವನು ಅಂತ ಹೇಳ್ತಾರೆ. ಆದ್ರೆ ಈ ಜ್ಯೋತಿಷ್ಯದಲ್ಲೂ ಕೂಡ ಅಷ್ಟೇನೆ. ಏನು ಅಂದ್ರೆ ಯಾವುದೇ ಒಂದು ವಿಚಾರ ಆಗಿರ್ಬೋದು, ಜ್ಯೋತಿಷ್ಯ ಆಗಿರ್ಬೋದು, ಹಸ್ತರೇಖೆ ಆಗಿರ್ಬೋದು, ವಾಸ್ತು ರೇಖೆ ಆಗಿರ್ಬೋದು, ಒಂದು ಕಪ್ಪು ನೋಡೋದೇ ಆಗಿರ್ಬೋದು, ಇದೆಲ್ಲಾನು ಆಗ್ಲಿ, ಆದ್ರೆ ಎಷ್ಟು ಪರ್ಸೆಂಟೇಜ್ ಅನ್ನೋದು ಬರುತ್ತೆ. ಅಂದ್ರೆ ಮೊದಲನೇದಾಗಿ ಆ ವ್ಯಕ್ತಿಯ ಬಲಾನುಬಲ ಅಂದ್ರೆ ಅವನು ಜಪ ತಪಾದಿ ಬಲ, ಹಾಗೂ ಅವನು ಹೇಳತಕ್ಕಂತ ಒಂದು ಕಲ್ತಿರೋಂಥ ವಿದ್ಯೆಯ ಬಲ, ಇದೆಲ್ಲಾನು ಸೇರಿ ತಮಗೆ ಮತ್ತೆ ನಿಮ್ಗೆ ಒಂದು ಪರಿಹಾರ ಅಂತ ಹೇಳಿರ್ತಾರೆ. ಆ ಪರಿಹಾರ ನೀವು ಎಷ್ಟು ಒತ್ತು ಮಾಡ್ತೀರಾ ಅಂದ್ರೆ ಎಷ್ಟು ಬಲಾನುಸಾರ ಅಂದ್ರೆ ಒಂದು ತಮಗೆ ಒಂದು ಈ ವಿಚಾರ ಬಂದಿದ ತಕ್ಷಣ ಒಂದು ಚಿಕ್ಕದಾದ ಒಂದು ಮಾಹಿತಿ ನೋಡ್ತೀನಿ. ಇವಾಗ ಯಾರೋ ಒಬ್ಬ ವ್ಯಕ್ತಿ ತಮಗೆ ಒಂದು ನವಗ್ರಹ ಶಾಂತಿಯನ್ನು ಮಾಡಿಸ್ಕೋ ಅಂತ ಹೇಳ್ತಾರೆ. ಆದ್ರೆ ಆ ನವಗ್ರಹ ಶಾಂತಿಯ ವಿಚಾರ ಬಂದಾಗ ಇಲ್ಲಿ ನಾನು ಎರಡು ರೀತಿ ಬರ್ತವೆ. ಒಂದು ಹೋಮದ ಪದ್ಧತಿ, ಒಂದು ಪೂಜೆಯ ಪದ್ಧತಿ ಒಂದು. ಆದ್ರೆ ತಮ್ಗೆಲ್ಲ ತಿಳಿದಿರ್ಬೋದು, ಪೂಜೆಯ ಪದ್ಧತಿ ಅಂತಾನೆ ಹೇಳ್ತೀನಿ. ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಅಂತ ಹೇಳ್ತೀನಿ. ಇವಾಗ ನಾನೇ ನಿಮ್ಗೆ ಹೇಳಿದ್ದೀನಿ, ಒಂದು ನವಗ್ರಹ ಶಾಂತಿ ಅನ್ನೋದು ಮಾಡ್ಕೊಳಪ್ಪ, ಎಲ್ಲಾನು ಒಂದು ಬಲಾನುಸಾರ ಅಂದ್ರೆ ನಿಮ್ಗೆ ಫಲ ಸಿಕ್ಬಿಡುತ್ತೆ ಅಂತ ಹೇಳ್ತೀನಿ. ಆಯ್ತು, ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಮನೆ ಹತ್ತಿರದಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಪೂಜೆಯನ್ನು ಮಾಡ್ಕೊಂತೀರಾ. ಆದ್ರೆ ಆ ಪೂಜೆ ಮಾಡ್ತಕ್ಕಂಥ ಯಾಕೋ ನಾನು ಮಾಡಿಸ್ದೆ ಬಲ ಸಿಗ್ಲಿಲ್ಲ. ಅದು ಯಾಕೆ? ಮೊದಲನೇದಾಗಿ ಭಾಗ ತಮಗೆ ತಿಳಿದಿರ್ಬೇಕು, ಆ ಕ್ಷೇತ್ರದ ಬಲ ಯಾವುದು ಅಂದ್ರೆ ತಾವು ಬರೇ ನವಗ್ರಹ ಶಾಂತಿ ಅನ್ನೋದು ಮಾಡಿಸ್ಕೊಂಡ್ರಿ, ಆ ಒಂದು ಸಂಬಂಧಪಟ್ಟದಂತ ಒಡೆಯನ್ಗೆ ಏನಾದ್ರು ಪೂಜೆ ಮಾಡಿಸಿದ್ದೀರಾ ಅನ್ನೋದು. ಅಂದ್ರೆ ಆ ಒಂದು ಕ್ಷೇತ್ರಕ್ಕೆ ಯಾರು ಬಲ ಆಗಿರ್ತಾರೆ, ಆ ಒಂದು ದೇವಸ್ಥಾನ ಗಣಪತಿದಾಗಿರುತ್ತೆ, ಆ ಗಣಪತಿಗೂ ಕೂಡ ನಾವು ಅಭಿಷೇಕ ಅನ್ನೋದು ಮಾಡಿಸ್ಲೇಬೇಕಾಗತ್ತೆ. ನೆಕ್ಸ್ಟ್ ನವಗ್ರಹ ಪೂಜೆ ಮಾಡ್ತಾ ಇದ್ದೀರಾ, ಆ ನವಗ್ರಹ ಪೂಜೆಯನ್ನು ಮಾಡತಕ್ಕಂಥ ವ್ಯಕ್ತಿ ಒಂದು ಐಟಮ್ಸ್ ಏನ್ ಇಟ್ಟಿರ್ತಾನೋ, ಏನು ನವಧಾನ್ಯಗಳನ್ನ ಇಟ್ಟಿರ್ತಾನೋ, ತಮ್ಗಳಿಗೆ ಕಾಸಿನ ವಿಚಾರ ಬರುತ್ತೆ. ಏನು ಅಂದ್ರೆ ಯಾರು ಕಮ್ಮಿ ಕಾಸಲ್ಲಿ ಮಾಡ್ಕೊಡ್ತಾನೋ ಅಷ್ಟಕ್ಕೆ ಮುಗಿಸ್ಕೊಳ್ಳುವಂಥದ್ದು. ಆದ್ರೆ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ನೀವೇನಾದ್ರೂ ಏನು ಅಮೌಂಟ್ ಕಮ್ಮಿ ಕೊಡೋದು, ಏನೋ ಒಂದು ತಪ್ಪು ಕೆಲಸ ಮಾಡಿದ್ದೆ ಆದ್ರೆ ಇಟ್ಟಂತ ಧಾನ್ಯಗಳನ್ನ ಮತ್ತೆ ಇಟ್ಟು ಪೂಜೆ ಮಾಡ್ಕೊಡ್ತಾರೆ. ಅದೇ ನೀವೇ ಸ್ವತಃ ಒಂದು ಐಟಮ್ನ ಕೊಟ್ಟು ನೀವೇ ದಾನ ಅಂದ್ರೆ ನೀವೇ ಒಂದು ಅವ್ರಿಗೆ ಏನು ಹಣವನ್ನು ಕೊಡ್ಬೇಕು ಕೊಟ್ಟಿದೆ, ಆದ್ರೆ ಅವ್ರಿಗೆ ಪೂರ್ಣವಾಗಿ ಮಾಡ್ತಾರೆ. ದಾನನೂ ಕೂಡ ಪೂರ್ಣವಾಗಿ ಮಾಡ್ತಾರೆ. ಅದರ ಬಲನೇ ಬೇರೆ. ಹಾಗೂ ಅವ್ರು ಇಟ್ಟು ಅದನ್ನೇ ಮತ್ತೆ ಯಾರಿಗೋ ಇನ್ನೊಬ್ರಿಗೆ ಅದನ್ನೇ ದಾನವಾಗಿ ತಗೊಂಡಾಗ ಅದರ ಬಲನೇ ಬೇರೆ.
ಮತ್ತೆ ಇನ್ನೊಂದು ತಾವು ಎಲ್ಲಾರು ತಪ್ಪು ಕೆಲಸ ಏನಪ್ಪಾ ಮಾಡ್ತಾರೆ ಅಂದ್ರೆ ಅಲ್ಲಿ ಪೂಜಾ ನಡೀತಾ ಇರುತ್ತೆ, ಫೋನ್ ರಿಂಗ್ ಆಗ್ತಾ ಇದೆ ಅಂದ ತಕ್ಷಣ ಪೂಜೆ ಸ್ವಾಹ ಅಂತಾನೋ ಓಂ ಅಂತಾನೋ ಏನೋ ಒಂದು ಮಾಡ್ತಾ ಇರ್ತಾರೆ, ಪಕ್ಕದಲ್ಲೇ ಸ್ವೈಪ್ ಮಾಡಿ ಹಲೋ ಅಂತ ಮಾತಾಡ್ತಿರೋದು. ಅಂದ್ರೆ ನಮ್ಮ ಒಂದು ವಿಚಾರದ ಬಗ್ಗೆ, ಅಂದ್ರೆ ನಮ್ಮ ಮನ್ಸಲ್ಲಿ ಏನೋ ಥಿಂಕಿಂಗ್ ಅನ್ನೋದು ಮಾಡ್ತಾ ಇರ್ತೀವಿ, ಆದ್ರೆ ಆ ಪೂಜೆ ಕಡೆ ಕಾನ್ಸಂಟ್ರೇಷನ್ ಅನ್ನೋದೇ ಇರಲ್ಲ. ಹಾಗಾಗಿ ಯಾವುದೇ ಪೂಜೆ ಪುನಸ್ಕಾರಗಳಾಗಿ ಮಾಡಿದ್ರು ಕೂಡ ನಾವು ಒಂದೇ ವಿಚಾರದಲ್ಲಿ, ಅಂದ್ರೆ ನಾವ್ ಏನ್ ಮಾಡ್ತಾ ಇದ್ವಿ ಅದೇ ಭಾಗದಲ್ಲಿ ಇದ್ದಿದೆ ಆದ್ರೆ ಏನೇ ಒಂದು ಮಾಡಿದ್ರು ಆ ನಮ್ಮ ಪೂರ್ಣ ಫಲದಲ್ಲಿದ್ದು ಸಿಗುತ್ತೆ ಅನ್ನತಕ್ಕಂಥ ಮಾಹಿತಿ ನಾನು ವಿಡಿಯೋಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ತಮ್ಗೇನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.